ಕಾರ್ಯಕ್ರಮವನ್ನು ನಮ್ಮ ಜಯರಾಮ್, ಆನಂದ್, ಪುಟ್ಟಣ್ಣ, ನಮ್ಮ ಇನ್ನೊಬ್ಬ ನಾವು ಕೊನೆಲ ಗೋಪಾಲ್ ಎಲ್ಲರೂ ಸ್ನೇಹಿತರುಗಳೆಲ್ಲ ಸೇರಿ ಭಾಳ ಚೆನ್ನಾಗಿ ಪ್ರತಿ ವರ್ಷ ಒಂದು 2-3 ಪ್ರೋಗ್ರಾಮ್ ಮಾಡ್ತಾರೆ. ಬರೀ ಕನ್ನಡ ರಾಜ್ಯೋತ್ಸವ ಅಂತಲ್ಲ, ಕನ್ನಡ ಹೆಸರಲ್ಲಿ 2-3 ಪ್ರೋಗ್ರಾಮ್ಗಳು ಮಾಡ್ತಾರೆ. ಸೊ ಹಾಗಾಗಿ ನಾನು ಇವ್ರು ಕರೆದ್ರೆ ಸಾಮಾನ್ಯ ತಪ್ಪಿಸ್ಕೊಳ್ಳೋಣ. ಕೆಲವೊಂದು ಕಾರ್ಯಕ್ರಮ ತುಂಬ ಪ್ರೀತಿಯಿಂದ ನಾವು ಭಾಗವಹಿಸಬೇಕಾಗುತ್ತೆ, ಕೆಲವೊಂದು ತಪ್ಪಿಸ್ಕೊಳ್ಳೋದು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ, ನಾನೇನು ಮುಚ್ಚಿಡಲ್ಲ. ಅದರಿಂದ ಏನು ತಾಯಿ ಭುವನೇಶ್ವರಿ ಇಂಥ ಒಂದು ಗುಣವನ್ನು ಕೊಟ್ಟಿದ್ದಾರೆ ನಮ್ಮ ಆಟೋ ಚಾಲಕರಲ್ಲಿ. ಆ ಒಂದು ಗುಣ ಇನ್ನೂ ದೊಡ್ಡದಾಗಲಿ, ಇವರು ಸಂಘಟನೆ ಇನ್ನೂ ಹೆಚ್ಚು ಬೆಳೀಲಿ, ಆ ಸಂಘಟನೆ ಜೊತೆಗೆ ನಾವೆಲ್ಲ ಇರ್ತೀವಿ ಕರ್ನಾಟಕದಲ್ಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ, ತಾಯಿ ಭುವನೇಶ್ವರಿ ನಿಮ್ಮೆಲ್ಲರಿಗೂ ಮತ್ತು ನಮ್ಮ ಆಟೋ ಚಾಲಕರೆಲ್ಲರಿಗೂ ಅವ್ರ ಸಂಸಾರಗಳಿಗೂ ಎಲ್ಲ ಒಳ್ಳೇದು ಮಾಡಲಿ ಅಂತೇಳಿ ಪ್ರಾರ್ಥನೆ. ನಮ್ಮನ್ನೆಲ್ಲ ಬಡಿದೆಬ್ಬಿಸಿ ಕನ್ನಡ ನವೆಂಬರ್ 1 ಥರ ಬರೀ ಡೇಟ್ ನೋಡ್ತಾ ಇರ್ತೀವಿ. ಅವರು ನವೆಂಬರ್ 1ಕ್ಕಿಂತ ಮುಂದಾಗಿ ಕನ್ನಡ ಬಾವುಟ ಕಟ್ಕೊಂಡು ನಮ್ಮದು ರಾಜ್ಯೋತ್ಸವ ಇದೆ ನೀವೆಲ್ಲ ಜ್ಞಾಪಿಸ್ಕೊಳ್ಳಿ ಅಂತೇಳಿ ರಾಜಕಾರಣಿಗಳನ್ನು ಮಲಗಿರ್ತಕ್ಕಂಥ ಪ್ರಜೆಗಳಿದಾರಲ್ಲ, ಮಹಾನ್ ಪ್ರಭುಗಳು, ಆ ಮಹಾನ್ ಪ್ರಭುಗಳನ್ನು ಕೂಡ ಸತ್ಪ್ರಭುಗಳವರು ಅವ್ರನ್ನ, ಯಾಕೆಂದ್ರೆ ಈ ರಾಜಕಾರಣಿಗಳು ಪ್ರಭುಗಳು ಅಂತ ಕರೀತಾರೆ. ಪ್ರಭು ಅಂದೇ ಅವ್ರನ್ನೆಲ್ಲ ಹಾಳು ಮಾಡ್ತಾರೆ ಈ ರಾಜಕಾರಣಿಗಳು. ಇವ್ರಿಗೂ ಅದೇ ಬೇಕು, ಜನಕ್ಕೂ ಅದೇ ಬೇಕಾಗಿದೆ. ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡಲ್ಲ. ಈಗ ಮಾತಾಡುವಂಥ ಟೀಕೆ ಮಾಡುವಂಥ ಸಂದರ್ಭ ಅಲ್ಲ. ಅದಕ್ಕೆ ಒಳ್ಳೆ ಅವಕಾಶ ಸಿಕ್ಕಿದ್ರೆ ಭಾಳ ಚೆನ್ನಾಗಿ ಮಾಡ್ತೀನಿ. ಮೊನ್ನೆ ಯಾರೋ ಒಬ್ಬ ನಿಮ್ಮ